ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬ್ಯಾಂಕ್ನಲ್ಲಿ ಅಡವಿಟ್ಟ ಚಿನ್ನದಲ್ಲಿ ವ್ಯತ್ಯಾಸ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಆರೋಪಿ ಅಕ್ಕಸಾಲಿಗನ ಕೈಗೆ ಕೋಳವನ್ನ ಹಾಕಲಾಗಿದೆ. ಮೈಸೂರಿನ ಹಿನಕಲ್ ಕೆನರಾ ಬ್ಯಾಂಕ್ ಅಕ್ಕಸಾಲಿಗನನ್ನ ಅರೆಸ್ಟ್ ಮಾಡಲಾಗಿದೆ. ಗ್ರಾಹಕರು ಅಡವಿಟ್ಟ ಚಿನ್ನದಲ್ಲಿ ವ್ಯತ್ಯಾಸವಾಗಿತ್ತು. ಚಿನ್ನ ಎಗರಿಸಿ ಎಸ್ಕೇಪ್ ಆಗಿದ್ದಂತಹ ಅಕ್ಕಸಾಲಿಗ ಅಶ್ವಿನ್ ಕುಮಾರ್ ಸುಮಾರು 200 ಗ್ರಾಂ ತೂಕಕ್ಕೂ ಅಧಿಕ ಚಿನ್ನವನ್ನ ದೋಚಿದ್ದಂತಹ ಆರೋಪಿ. ದೋಚಿದ್ದ ಚಿನ್ನದ ಆಭರಣದಲ್ಲಿ ಮೋಜು ಮಸ್ತಿ ಮಾಡಿದ್ದಂತಹ ಐನಾತಿ 2 ತಿಂಗಳಿನಿಂದ ಥೈಲ್ಯಾಂಡ್ನಲ್ಲಿ ಮಜಾ ಮಾಡಿದ್ದಂತಹ ಅಕ್ಕಸಾಲಿಗ ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ಬಂದು ಇಳಿತಾ ಇದ್ದಂತೆ ಲಾಕ್ ಮಾಡಿಕೊಳ್ಳಲಾಗಿದೆ. ಏರ್ಪೋರ್ಟ್ನಲ್ಲಿ ಬಂಧಿಸಿ ಕರೆತಂದಿದ್ದಾರೆ ವಿಜಯನಗರ ಪೊಲೀಸರು. ನೋಡಿ, ಅಕ್ಕಸಾಲಿಗರನ್ನ ನಂಬಿದ್ರೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ, ಕಷ್ಟಪಟ್ಟು ದುಡಿದ ದುಡ್ಡಲ್ಲಿ ಏನೋ ಸ್ವಲ್ಪ ಚಿನ್ನ ಮಾಡಿಕೊಂಡು ಅದನ್ನು ಬ್ಯಾಂಕ್ನಲ್ಲಿ ಅಡ ಇಟ್ಕೊಂಡಿರ್ತಾರೆ, ಅಥವಾ ಬ್ಯಾಂಕ್ನಲ್ಲಿ ಸೇಫ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿರ್ತಾರೆ. ಆದರೆ ಈ ಐನಾತಿಗಳು, ಈ ಅಕ್ಕಸಾಲಿಗರು ತಮ್ಮ ಮೋಜು ಮಸ್ತಿಗಾಗಿ ಯಾರದ್ದೋ ಅಡ ಇಟ್ಟಿದ್ದಂತಹ ಚಿನ್ನದಲ್ಲಿ ಈ ರೀತಿಯಾಗಿ 200 ಗ್ರಾಂ ಚಿನ್ನವನ್ನು ಈತರು ಕದ್ದು ಎಸ್ಕೇಪ್ ಆಗಿ ಥೈಲ್ಯಾಂಡ್ನಲ್ಲಿ ಮೋಜು ಮಸ್ತಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಹೊಸ ಚೈನ್ ಹಾಕೊಂಡೇ ಇಲ್ಲ, ಚೈನ್ ಕಟ್ಟಾಗಿದೆ ಸರ್. ಅದೇ ಇವಳ ತೂಕ ಹಾಕೋಣ ಅಂದ್ವಿ, ಬೇಡ ಬೇರೆ ಕಡೆ ಮರ್ಜ್ ಮಾಡ್ಬೇಕಿತ್ತು, ಅದನ್ನ ತಗೊಂಡು ಬೇರೆ ಕಡೆ ಮರ್ಜ್ ಮಾಡಿದ್ವಿ, ಎಮರ್ಜೆನ್ಸಿ ಇತ್ತು, ಲೋನ್ ಮಾಡಿಸ್ಬೇಕಿತ್ತು, ಅವ್ರು ಇಲ್ಲಿ ಬಿಡಿಸಿ ನೀವು. ಅಕ್ಕಸಾಲಿಗ ಅಶ್ವಿನ್ ಕುಮಾರ್ ಆರೋಪಿ ಈತನೇ. ನೋಡಿ, ಕಷ್ಟಪಟ್ಟು ದುಡ್ದು ತಿನ್ನೋದು ಬಿಟ್ಟು ಇನ್ನೊಬ್ರು ಹಣದಲ್ಲಿ ಮೋಜು ಮಸ್ತಿ ಮಾಡೋದು, ಈ ಹವ್ಯಾಸವನ್ನ ಮುಂದುವರ್ಸ್ಕೊಳ್ತಾ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ಕೆಲವರು. ದುಡ್ಡು ತಿನ್ನಕ್ಕೆ ಏನು ದಾಡಿ, ದುಡ್ದು ಎಂಜಾಯ್ ಮಾಡಲಿ, ಯಾರು ಕೇಳ್ತಾರೆ, ಯಾರೂ ಪ್ರಶ್ನೆ ಮಾಡೋದಿಲ್ಲ. ಕಷ್ಟಪಟ್ಟು ದುಡಿಯೋರ್ಗೆ ಗೊತ್ತಿರುತ್ತೆ ಒಂದೊಂದು ಬೆವರಿನ ಬೆಲೆ ಏನು ಅಂತ ಹೇಳಿ. ಈ ರೀತಿಯಾಗಿ ಬೇರೆಯವ್ರ ಹಣದಲ್ಲಿ ಕದ್ದು ಮೋಜು ಮಸ್ತಿ ಮಾಡಿಬಿಟ್ರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.